ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಜಸ್ಟ್ 1 ವೀಕ್ ಅಗೋ 75ನೇ ಗಣರಾಜ್ಯೋತ್ಸವ ದಿನ ಅಥವಾ ರಿಪಬ್ಲಿಕ್ ಡೇ ದಿನದಂದು ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಒಬ್ಬರು ಪೊಲೀಸ್ ಕಮಿಷನರ್ ಇರ್ತಾರೆ, ಸುಮಾರು 4ರಿಂದ 5 ಜನ ಡಿ.ಸಿ.ಪಿಸ್ ಇರ್ತಾರೆ, 10ಕ್ಕೂ ಹೆಚ್ಚು ಎ.ಸಿ.ಪಿಸ್ ಇರ್ತಾರೆ, 100ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಸು, ಪಿ.ಎಸ್.ಐಸು, ಇನ್ಸ್ಪೆಕ್ಟರ್ಸು ಎಲ್ಲ ಇರ್ತಾರೆ. ಯಾಕಂದರೆ ಆ ದಿನ ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಸ್ಥಿತರಿರ್ತಾರೆ. ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಂತ ಗೊತ್ತಿದ್ರೂ ಸಹ ಆ ದಿನ ಒಂದು ಹೃದಯ ವಿದ್ರಾವಕ ಘಟನೆ ನಡೆಯುತ್ತೆ. ಎಷ್ಟೋ ಜನಕ್ಕೆ ಇದು ಬ್ರೀಚ್ ಆಫ್ ಸೆಕ್ಯೂರಿಟಿ, ಬಟ್ ನಿಮ್ಮಂತಹ ಲಕ್ಷಾಂತರ ಆಸ್ಪಿರೆಂಟ್ಸ್ಗೆ ಮನ ಕುಲುಕುವಂತಹ ಘಟನೆ. ಏನಾಯಿತು? ಪುರುಷೋತ್ತಮ್ ಅನ್ನೋ ಒಬ್ಬ ವ್ಯಕ್ತಿ ಈ ಸೆಕ್ಯೂರಿಟಿನೆಲ್ಲ ಬ್ರೀಚ್ ಮಾಡಿ ಸಿ ಎಂ ಹತ್ರ ಮುನ್ನುಗ್ಗೋಗಿ ಅವ್ರ ಕೈಯಲ್ಲಿದ್ದಂತಹ ಸರ್ಟಿಫಿಕೇಟ್ಸು, ಪ್ಯಾಂಪ್ಲೆಟ್ಸು, ಆಮೇಲೆ ನೋಟಿಫಿಕೇಶನ್ಸು ಎಲ್ಲವನ್ನ ಗಾಳಿಯಲ್ಲಿ ತೂರಿ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕ್ತಾರೆ. ಹಾಗಾದರೆ ಯಾರು ಇವರು ಪುರುಷೋತ್ತಮ್? 1993ರಲ್ಲಿ ಮೊದಲ ಬಾರಿಗೆ KAS ಪರೀಕ್ಷೆಯಲ್ಲಿ ಅಪಿಯರ್ ಆಗ್ತಾರೆ. ಹಲವಾರು ಕಾರಣಗಳಿಂದ, ಅದರಲ್ಲಿ ಪ್ರಮುಖವಾಗಿ ಕರಪ್ಷನ್ ಆಗಿರ್ಬೋದು, ಅಥವಾ ರೆಗ್ಯುಲರ್ ಆಗಿ ಇವರು ಪರೀಕ್ಷೆನ ಕಂಡಕ್ಟ್ ಮಾಡದೇ ಇರೋದಾಗಿರ್ಬೋದು, ಅಥವಾ ಅವ್ಯವಹಾರ ಮಾರ್ಕ್ಸ್ ಕೊಡೋದ್ರಲ್ಲಾಗಿರ್ಬೋದು, ಈ ಎಲ್ಲ ಕಾರಣಗಳಿಂದಾಗಿ ಅವಕಾಶ ವಂಚಿತರಾಗ್ತಾರೆ. ಸರ್ಕಾರಿ ಹುದ್ದೆ ಪಡಿಬೇಕೆಂಬ ಆಸೆ ಆಗಿಯೇ ಉಳಿಯುತ್ತೆ. ಆ ಫ್ರಸ್ಟ್ರೇಷನ್ 31 ವರ್ಷ ಆದಮೇಲೆ 2024ರಲ್ಲಿ ಈ ರೀತಿ ಘಟನೆ ಮುಖಾಂತರ ಬರ್ಸ್ಟ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಈ ಘಟನೆ? ನೀವು 2024ರಲ್ಲಿ ಏನಿದ್ದೀವಿ, 31 ವರ್ಷ ಬಿಟ್ಟರೆ ಅಂದರೆ 2055ಕ್ಕೆ ಮತ್ತೊಬ್ಬ ಪುರುಷೋತ್ತಮ ಆಗಬಾರ್ದು ಅಂದರೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಕಣ್ಣಿಗೆ ಎವಿಡೆಂಟಾಗಿ ಕಾಣಿಸ್ತಾ ಇದೆ ಕೆಲವೊಂದಿಷ್ಟು ಆಗಬಾರ್ದಂತಹ ಘಟನೆಗಳು. KPC ಆಗಿರ್ಬೋದು, ಇತರೆ ಎಕ್ಸಾಮಿನೇಷನ್ಸ್ ಅಥಾರಿಟೀಸ್ ಆಗಿರ್ಬೋದು, ಅಲ್ಲಿ ಆಗ್ತಾ ಇದ್ದಾವೆ. ಇದರ ಪರವಾಗಿ ಧ್ವನಿ ಎತ್ತಾ ಇಲ್ಲ. ನಾವೇನು ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಹಂಗೆ ನೋಡಿದ್ರೆ ಆರ್ಟಿಕಲ್ 19 ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಪ್ರೊಟೆಸ್ಟ್ ಮಾಡಲಿಕ್ಕೆ ಅಧಿಕಾರ ಇದೆ. ಯಾಕಂದರೆ ಇದನ್ನು ಭಾರತ ಸಂವಿಧಾನವೇ ನಮಗೆ ನೀಡಿದೆ, ಹೌದಲ್ವಾ? ಈ ಭಾರತ ಸಂವಿಧಾನವನ್ನು 1949 ನವೆಂಬರ್ 26ರಂದು ಯಾರಿಗೆ ಸಮರ್ಪಿಸಿಕೊಂಡಿದ್ದೇವೆ? ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಇದೇ ಸಂವಿಧಾನದ ಆರ್ಟಿಕಲ್ 19 ಅಡಿಯಲ್ಲಿ ರೈಟ್ ಟು ಪ್ರೊಟೆಸ್ಟ್ ವಿದೌಟ್ ಆರ್ಮ್ಸ್, ಅಂದರೆ ಪೀಸ್ಫುಲ್, ಶಾಂತಿಯುತವಾಗಿ ನೀವು ಪ್ರೊಟೆಸ್ಟ್ ಮಾಡ್ಬೋದು. ಪ್ರೊಟೆಸ್ಟ್ ಯಾವಾಗ ಮಾಡಬೇಕಾಗುತ್ತೆ? ಅಲ್ಲಿ ಏನಾದರೂ ಅಕ್ರಮ ನಡೀತಾ ಇದ್ದು ಅದು ಸಂಬಂಧಪಟ್ಟಂತಹ ಒಂದು ಸಂಸ್ಥೆಗೆ ಅಥವಾ ಸಂಸ್ಥೆಯ ಗಮನಕ್ಕೆ ಬಾರದೇ ಇದ್ದರೆ ಆವಾಗ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಧ್ವನಿ ಎತ್ತಲೇಬೇಕು. ದಿಸ್ ಈಸ್ ಪ್ರಜಾಪ್ರಭುತ್ವ. ಆದರೆ ಎಷ್ಟು ಜನ ಈ ಜವಾಬ್ದಾರಿಯನ್ನು ನಾವು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ವಿ? ಎಲ್ರಿಗೂ ರೆಗ್ಯುಲರ್ ನೋಟಿಫಿಕೇಷನ್ ಬೇಕು, ಟ್ರಾನ್ಸ್ಪರೆಂಟಾಗಿ ಸೆಲೆಕ್ಷನ್ ಆಗಬೇಕು. ಬಟ್ ಎಲ್ಲಿ ಅಕ್ರಮ ನಡೀತಾ ಇರುತ್ತೋ, ಎಲ್ಲಿ ಕರಪ್ಷನ್ ಆಗ್ತಾ ಇರುತ್ತೋ ಅದ್ರ ಪರವಾಗಿ ಧ್ವನಿ ಎತ್ತಿ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾರೂ ಮಾಡಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿ ನೋಡಿ, 2011ರ ಸ್ಕ್ಯಾಮು, 2015ರ ಸ್ಕ್ಯಾಮು, ಅಷ್ಟೇ ಯಾಕೆ ಮದುವೆಗೋಸ್ಕರ ಪೋಸ್ಟನ್ನು ಮಾರುವಂಥ ಸ್ಕ್ಯಾಮು, ಆಮೇಲೆ 1999ರ ಸ್ಕ್ಯಾಮು, ಮತ್ತೆ ಇನ್ನೊಂದು ಸ್ಕ್ಯಾಮ್ ಆಗೋಗುತ್ತೆ. ಇಲ್ಲಿ ಅವ್ರ ತಪ್ಪು ಇವ್ರು ಸರಿ ಅಂತ ಜಡ್ಜ್ ಮಾಡೋದು ಬೇಡ. ನಮ್ಮ ಕಣ್ಣಿಗೆ ಎವಿಡೆಂಟಾಗಿ ಕಾಣೋದು ವಿಕಾಸ್ ಸುರಳ್ಕರ್ ಸರ್ ಆಗಿರ್ಬೋದು, ಅವ್ರು ಹೋದ್ಮೇಲೆ ಈಗ ಲತಾ ಮೇಡಮ್ ಆಗಿರ್ಬೋದು. ಇವ್ರು ಬಂದು ವಿದ್ಯಾರ್ಥಿಗಳ ಪರವಾಗಿ ಅಥವಾ ಅಟ್ಲೀಸ್ಟ್ ಕರಪ್ಷನ್ ಫ್ರೀ ಸಂಸ್ಥೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದರು. ಆದರೂ ಕೂಡ ಅವ್ರ ಅಗೇನ್ಸ್ಟ್ ಕೆಲವೊಂದಿಷ್ಟು ಹುನ್ನಾರ ಮಾಡಿ ಅವರನ್ನು ಈಗ ಇತ್ತೀಚೆಗೆ ಅಂದರೆ ಇವತ್ತು ಕಂಪಲ್ಸರಿ ಲೀವ್ ಮೇಲೆ ಲತಾ ಮ್ಯಾಮನ್ನು ಮನೆಗೆ ಕಳಿಸಿದ್ದಾರೆ. 10 ದಿನ ಲೀವ್ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಎಲ್ರಿಗೂ ಗೋಚರ ಆಗ್ತಾ ಇದೆ, ಏನೋ ಅಕ್ರಮ ಆಗ್ತಾ ಇದೆ. ಹಾಗಾಗಿ ಅವರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಈ ಕೆಲಸ ಮಾಡಲಾಗ್ತದೆ. ಸೊ ಅವರ ಪರವಾಗಿ ವಿದ್ಯಾರ್ಥಿಗಳು, ಒನ್ಸ್ ಅಗೇನ್ ಐ ರಿಪೀಟ್, ಪ್ರೊಟೆಸ್ಟ್ ಮಾಡಿ ನಿಮ್ಮ ಅಗೇನ್ಸ್ಟ್ ಏನಾದರೂ ಯಾರ್ದಾದ್ರೂ ವೈರತ್ವ ಕಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಂದಿಷ್ಟು ಮಾಧ್ಯಮಗಳ ಮುಖಾಂತರ ಅಥವಾ ಕೆಲವೊಂದಿಷ್ಟು ಸಂಘಟನೆಗಳ ಮುಖಾಂತರ ನಿಮ್ಮ ಧ್ವನಿಯನ್ನು ನೀವು ರೇಸ್ ಮಾಡಿದ್ರೆ ಜಸ್ಟಿಸ್ ಸಿಗಲೇಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಅತಿ ಅವಶ್ಯಕ. ಒಬ್ಬ ಪಬ್ಲಿಕ್ ಸರ್ವೆಂಟ್ ನೀನಾಗಬೇಕು ಅಂದರೆ ನಿನಗೆ ಇರುವಂತಹ ನೈತಿಕ ಹೊಣೆಗಾರಿಕೆ, ಅಕೌಂಟಬಿಲಿಟಿ, ನಿನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ಎಥಿಕ್ಸ್ ಎಲ್ಲವನ್ನೂ ಎನ್ಶೂರ್ ಮಾಡಬೇಕು. ಬಿಫೋರ್ ಬಿಕಮಿಂಗ್ ಎನ್ ಆಫೀಸರ್, ಬಿಹೇವ್ ಲೈಕ್ ಎನ್ ಆಫೀಸರ್. ಅದಾಗಿದ್ದರೆ ಮಾತ್ರ ಡೆಫಿನೆಟ್ಲಿ ನೀನು ಆಸ್ಪಿರೆಂಟ್ ಆಗ್ಬೋದು. 2055ಕ್ಕೆ ನಾವು ಕೂಡ ಮತ್ತೊಬ್ಬ ಪುರುಷೋತ್ತಮ ಆಗಬಾರ್ದು ಅಂದರೆ ಎಚ್ಚೆತ್ಕೊಂಡು ಈಗ 2 ತಿಂಗಳಿಂದ ವಿಕಾಸ್ ಸರ್ ಟ್ರಾನ್ಸ್ಫರ್ ಆದಾಗ ಯಾವ ರೀತಿ ಏನೂ ಕೇಳದೇ ಇರೋ ರೀತಿ, ಏನೂ ಕಾಣದೇ ಇರೋ ರೀತಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರಲ್ಲ, ಸ್ವಲ್ಪ ದಿನ ಪ್ರೊಟೆಸ್ಟ್ ಆಯಿತು. ಯಾರೂ ಆ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಲಿಲ್ಲ. ಅಕ್ಸಾ ಸಂಘಟನೆ ಎಲ್ಲವನ್ನು ತ್ಯಜಿಸಿ ತಮ್ಮ ಸೆಕ್ಯೂರಿಟಿ ಅಥವಾ ತಮ್ಮ ಸೇಫ್ಟಿಯನ್ನು ಪಣಕ್ಕಿಟ್ಟು ಹೋರಾಟ ಮಾಡಿದ್ರು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲರೂ ಸಹ ಸಪೋರ್ಟ್ ಮಾಡಲಿಲ್ಲ. ಆ ಸಪೋರ್ಟ್ ಇವಾಗ ಬೇಕಾಗಿದೆ. ಯಾಕಂದರೆ ಮತ್ತೆ ಲತಾ ಮೇಡಮನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ.
ಕಂಪಲ್ಸರಿ ರಜೆ ಮೇರೆಗೆ ಕಳಿಸಲಾಗಿದೆ. ಡೆಫಿನೆಟ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಮುಚ್ಚಲಿಕ್ಕೆ ಏನು ಮಾಡ್ಬೋದು, KPSC ನೋಟಿಫಿಕೇಶನ್ ಹೊರಡಿಸ್ಬೋದು ಅಥವಾ PSI 402 ಡೇಟ್ ಅನೌನ್ಸ್ ಮಾಡ್ಬೋದು. ಇದೆಲ್ಲ ಮಾಡಿ ಏನು ಮಾಡ್ತಾರೆ, ಸದ್ಯಕ್ಕೆ ಹುಡುಗರ ಅಟೆನ್ಷನನ್ನು, ಚಿತ್ತವನ್ನು ಬೇರೆ ಕಡೆ ಕೇಂದ್ರೀಕರಿಸ್ತಾರೆ. ಇದಕ್ಕೆ ಯಾರೂ ಸಹ ಮಾರು ಹೋಗಬಾರ್ದು. ಯಾಕಂದರೆ ಒಬ್ಬ ಅಧಿಕಾರಿ, ಒಬ್ಬ ಆಫೀಸರು ನಮ್ಮ ಪರವಾಗಿದ್ದಾರೆ ಅಂದಮೇಲೆ ಅವರ ಸೆಕ್ಯೂರಿಟಿ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅವ್ರ ಪರವಾಗಿ ಧ್ವನಿ ಎತ್ತಿ, ಏನೂ ತಪ್ಪಿಲ್ಲ, ಪೀಸ್ಫುಲ್ಲಾಗಿ ಮಾಡಿ. ಏನು ಮಾಡ್ಬೋದು, ಟ್ವಿಟರ್ ಖಾತೆ ಇವಾಗ ಎಕ್ಸ್ ಆಗಿದೆ, ಇದರ ಮುಖಾಂತರ ಫಸ್ಟು ಟ್ವಿಟರ್ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ತಿಳ್ಕೊಳ್ಳಿ. ಯಾವ ರೀತಿ ಪೋಸ್ಟ್ ಮಾಡಬೇಕು, ಟ್ವೀಟ್ ಮಾಡಬೇಕು, ರೀಪೋಸ್ಟ್ ಮಾಡಬೇಕು, ಅದೆಲ್ಲ ತಿಳ್ಕೊಂಡು ಎವ್ರಿ ಡೇ ಸಂಘಟನೆ ಯಾವ ಟೈಮಲ್ಲಿ ಡಿಸೈಡ್ ಮಾಡುತ್ತೆ ಆ ಟೈಮಲ್ಲಿ ಪೋಸ್ಟ್ ಮಾಡಿ ಮತ್ತು ರೀಪೋಸ್ಟ್ ಮಾಡಿ. ಇದಾದಮೇಲೆ ಅವಶ್ಯಕತೆ ಬಂದರೆ ಪೀಸ್ಫುಲ್ಲಾಗಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಸಹ ಸೇರಿ ಒಗ್ಗಟ್ಟಾಗಿ ನಮಗೆ ಆಗ್ತಾ ಇರುವಂತಹ ತೊಂದರೆಗಳನ್ನು, ಇದರಿಂದ ಆಗ್ಬೋದಂಥ ತೊಂದರೆಗಳನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗದವರಿಗೆ ಮನವರಿಕೆ ಮಾಡೋಣ ಅಂತ. ಅದಾದಮೇಲೆ ಡೆಫಿನೆಟ್ಲಿ ನಿಮ್ಮ ಫೇವರಲ್ಲಿ ಬದಲಾವಣೆಗಳು ಆಗೇ ಆಗುತ್ತೆ. ಹಾಗಾಗಿ ಸಪೋರ್ಟ್ ಲತಾ ಮ್ಯಾಮ್. ಈಗ ನೀವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಇನ್ನು ಯಾವತ್ತೂ ಕೂಡ ನೀವು ಏನೂ ಸಹ ನಿಮ್ಮೊಳಗೆ ನಿಮ್ಮನ್ನು ಬದಲಾವಣೆ ಮಾಡೋಕ್ಕೂ ಆಗಲ್ಲ, ನಿಮ್ಮ ಸುತ್ತಮುತ್ತ ಸಮಾಜವನ್ನು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ, ಇದನ್ನು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾವುದೂ ಇಲ್ಲಿಗಲ್ ಅಲ್ಲ, ಯಾವುದೂ ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ, ಲೀಗಲ್ ಆಗಿ ಸಾಂವಿಧಾನಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಿ, ಈ ಸಂಸ್ಥೆ ಆಗಿರಲಿ ಮತ್ತೊಂದು ಸಂಸ್ಥೆ ಆಗಿರಲಿ ಕರಪ್ಷನ್ ಫ್ರೀ ಮಾಡಿ ಸುಸಜ್ಜಿತವಾಗಿ ಪ್ರಾಪರಾಗಿ ರೆಕ್ರೂಟ್ಮೆಂಟ್ ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರಲೇಬೇಕು. ಸೊ ಮತ್ತೊಬ್ಬ ಪುರುಷೋತ್ತಮ ಹುಟ್ಕೊಳ್ಬಾರ್ದು, ಮಾನಸಿಕವಾಗಿ ಮತ್ತು ಇನ್ ರಿಯಾಲಿಟಿ ಹುಟ್ಕೊಳ್ಬಾರ್ದು ಅಂದರೆ ದಯವಿಟ್ಟು ಸಹ ಎಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ, ದಯವಿಟ್ಟು ಸಪೋರ್ಟ್ ಮಾಡಿ. ಟ್ವಿಟರ್ ಮುಖಾಂತರ ಮತ್ತು ಯಾವ ರೀತಿ ಸಂಘಟನೆ ಪ್ಲ್ಯಾನ್ ಮಾಡುತ್ತೋ ಆ ಒಂದು ಪ್ರೊಸೆಸ್ಸಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಕೂಡ ಭಾಗವಹಿಸಲೇಬೇಕು. ಯಾಕಂದರೆ ಕೇವಲ ವಿದ್ಯಾರ್ಥಿಗಳಿಗೆ ವಿಷಯಗಳ ಬಗ್ಗೆ ಬೋಧನೆ ಮಾಡೋದಲ್ಲ, ಎಥಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಸ್ ಆಗಿರ್ಬೋದು, ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಆ ಜಾಬ್ ಪಡ್ಕೊಳ್ಳೋದ್ರಲ್ಲಿ ಅಥವಾ ಆ ಜಾಬನ್ನು ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಅಲ್ಲೂ ಕೂಡ ನಿಮ್ಮ ಸಹಾಯ ಬೇಕೇ ಬೇಕಾಗುತ್ತೆ. ಸೊ ಒಗ್ಗಟ್ಟಿನಿಂದ ಇದು ಸಾಧ್ಯ ಇದೆ. ಹಾಗಾಗಿ ಐ ಹಂಬ್ಲಿ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಈ ಒಂದು ಮೂಮೆಂಟಲ್ಲಿ ಭಾಗಿಯಾಗಬೇಕು. ಥ್ಯಾಂಕ್ ಯು. ಏನಾದರೂ ನಿಮ್ಮ ಸಜೆಷನ್ ಇದ್ದರೆ, ಯಾವ ರೀತಿ ಇದನ್ನು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.